ಕಡಾಯಿ ಬಂದು ನಮ್ಮ ಶಾಪಲ್ಲೇ ಸಿಗುತ್ತೆ, ಕಾಪರ್ ಮತ್ತು ಸ್ಟೀಲ್ ಮಿಕ್ಸ್ ಆಗಿರೋದು. ನಿಮಗೆ ಯಾರಿಗಾದ್ರೂ ತಗೋಬೇಕು ಅಂತ ಇಷ್ಟ ಆಗಿದ್ರೆ 2.5 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ ಮೊಸರು. ಯಾರು ಮಾಡಿರೋದು ಬಿರಿಯಾನಿ? ಪೂಜಮ್ಮ ನೋಡು. ಇವಾಗ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನು ಇವತ್ತು ಅಡುಗೆ ಮನೆ ಬಿಟ್ಟು ಇಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ನಮ್ಮದು 4th ಫ್ಲೋರಲ್ಲಿ ಲೈಕ್ ಏನಾದರೂ ನಾನ್ ವೆಜ್ ಏನಾದರೂ ಮಾಡಬೇಕು ಅಂತ ಈ ಥರ ಒಂದು ಗ್ಯಾಸು ಮತ್ತು ಸ್ಟವ್ ಇಟ್ಕೊಂಡಿದ್ದೀವಿ. ಮುಂಚೆನೇ ಪ್ಲ್ಯಾನ್ ಇರಲಿಲ್ಲ ನಮಗೆ ಇಲ್ಲಿ ಮಾಡಬೇಕು ಅನ್ನೋದು. ಹಾಗಾಗಿ ಸುಮ್ಮನೆ ನಾವೇ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ನಾನ್ ವೆಜ್ಗೆ ಅಂತ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಮನೇಲಿ ರಾಘವೇಂದ್ರಂದು ವಿಗ್ರಹ ಇರೋದ್ರಿಂದ ಕೆಳಗಡೆ ನಾನ್ ವೆಜ್ ಮಾಡೋದು ಬೇಡ ಅಂತ ನಾವು 4th ಫ್ಲೋರಲ್ಲಿ ಗೋಡನ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಇಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ. ಇವತ್ತು ನಾನು ಚಿಕನ್ ಪಾಲಕ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಪಾಲಕ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು 2.5 ಸ್ಪೂನು, ಮತ್ತು ಮೊಸರು, ಮತ್ತು ಚಿಲ್ಲಿ ಪೌಡರು, ಮತ್ತು ಗರಂ ಮಸಾಲ, ಮತ್ತು ಟರ್ಮರಿಕ್ ಪೌಡರು, ಮತ್ತು ಬಿರಿಯಾನಿ ಮಸಾಲ, ಮತ್ತು ಸಾಲ್ಟು, ಮತ್ತು ಆಯಲ್ಲು, ಕಸ್ತೂರಿ ಮೇಥಿ, ಚಕ್ಕೆ, ಮತ್ತು ಪಲಾವ್ ಎಲೆ, ಮತ್ತು 1.5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಆನಿಯನ್ ತೊಗೊಂಡಿದ್ದೀನಿ, 7 ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1/4 kg ಚಿಕನ್ ತೊಗೊಂಡಿದ್ದೀನಿ ನಾನು. ಈ ಕಪ್ಪಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇವಾಗ ಸ್ಟಾರ್ಟ್ ಮಾಡೋಣ ನಾವು ಬಿರಿಯಾನಿ ಮಾಡೋಕ್ಕೆ. ಇದು ಕಡಾಯಿ ಬಂದು ನಮ್ಮ ಶಾಪಲ್ಲೇ ಸಿಗುತ್ತೆ, ಕಾಪರ್ ಮತ್ತು ಸ್ಟೀಲ್ ಮಿಕ್ಸ್ ಆಗಿರೋದು. ನಿಮಗೆ ಯಾರಿಗಾದ್ರೂ ತಗೋಬೇಕು ಅಂತ ಇಷ್ಟ ಆಗಿದ್ರೆ ನಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡಿ, ನಮ್ಮ ಶಾಪಲ್ಲೇ ಸಿಗುತ್ತೆ. ನನಗೂ ತುಂಬ ಇಷ್ಟ ಆಯಿತು, ಹಂಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ಈ ಥರ ಬೇಕು ನನಗೆ ಅಂತ, ಹಂಗಾಗಿ ತರಿಸ್ಕೊಟ್ಟಿದ್ದಾರೆ. ಇವತ್ತು ಬಿರಿಯಾನಿನ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಕಡಾಯಿ ಬಿಸಿ ಆಗಿದೆ, ಆಯಿಲ್ ಹಾಕೊಳ್ಳೋಣ. ಮೊದಲಿಗೆ ಆಯಿಲ್ ಹಾಕೋತಾ ಇದ್ದೀನಿ ನಾನು. ಇವಾಗ ನಾವು ಇದಕ್ಕೂ ಅಷ್ಟೇ ಕೋಕೋನಟ್ಟು ಮತ್ತು ಕಡಲೆ ಬೀಜದೇ ಆಯಿಲ್ನ ಯೂಸ್ ಮಾಡೋದು. ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ನಿಮಗೆ. ನಮ್ಮ ಮನೇಲಿ ಏನೇ ಅಡುಗೆ ಮಾಡಬೇಕಂದ್ರೂ ನಾವು ಅದೇ ಎಣ್ಣೆ, ಕಡಲೆಕಾಯಿ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಆಗಿರೋದು, ಕೊಬ್ಬರಿಕಾಯಿ ಮಿಕ್ಸ್ ಆಗಿರೋದನ್ನೇ ಯೂಸ್ ಮಾಡೋದು ಯಾವಾಗಲೂ. ಇವಾಗ ಎಣ್ಣೆ ಕಾದಿದೆ. ನಮ್ಮದು ಕೆಳಗಡೆ ಇರೋ ಗ್ಯಾಸ್ಗಿಂತ ನಮ್ಮ ಮಮ್ಮಿಗೆ ಇದೆ ಜಾಸ್ತಿ ಲವ್ವು, ಯಾಕಂದರೆ ಬೇಗ ಅಡುಗೆ ಆಗುತ್ತೆ ಅಂತ. ಅದು ಅಂದರೆ 4 ಕಡೆ ಪ್ರೆಷರ್ ಬರಬೇಕಲ್ವ ಗ್ಯಾಸು, ಹಂಗಾಗಿ ಇದು 2 ಕಡೆ ಆಗಿರೋದ್ರಿಂದ ಬೇಗ ಆಗುತ್ತೆ. ಬಟ್ ಅವ್ರ ಮೈಂಡ್ಸೆಟ್ ಏನಂದರೆ ಹಳೆ ಗ್ಯಾಸ್ಗಳು, ಹಳೆ ಸ್ಟವ್ಗಳು ಬೇಗ ಅಡುಗೆ ಆಗುತ್ತೆ ಅನ್ನೋದು ಮೈಂಡ್ಸೆಟ್ ಅವ್ರಿಗೆ. ಇವಾಗ ಚಕ್ಕೆ ಮತ್ತು ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲೇನು ಚಿನ್ನಿ ಇಲ್ಲ, ಚಿನ್ನಿ ಹಾಕಿದ್ರೂ ವೇಸ್ಟೇ, ಯಾಕಂದರೆ ಸೌಂಡ್ ಬರುತ್ತೆ. ನಮಗೆ ಲಾಸ್ಟ್ ಬ್ಲಾಗಲ್ಲಿ ತುಂಬ ಜನ ಸೌಂಡ್ ಬರುತ್ತೆ ಅಂತ ಹೇಳಿದ್ದೀರಾ. ಚಿಲ್ಲಿ ಹಾಕೋತಿದ್ದೀನಿ. ಪಾಲಕ್ ಸೊಪ್ಪನ್ನ ಆಯಿಲಲ್ಲಿ ರೋಸ್ಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ನಾನು. ಫೋರ್ ಮಂತ್ಸ್ ಆದಮೇಲೆ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾನ್ ವೆಜ್ ಮಾಡ್ತಾ ಇರೋದು ನಾವು. ಈ ಮನೆಗೆ ಬಂದು 4 ತಿಂಗಳಾಯಿತು ಗೈಸ್ ನಾವು. ಈ ಮನೇಲಿ ಫಸ್ಟ್ ಟೈಮ್ ನಾನ್ ವೆಜ್ ಅಂತ ಬಿರಿಯಾನಿ ಅಂತ ಮಾಡ್ತಾ ಇರೋದು. 48 ಡೇಸ್ ನಮ್ಮ ಮನೆ ಪೂಜೆ ಅಂತ ತಿಂದಿರಲಿಲ್ಲ. ಅದಾದಮೇಲೆ ಇವಾಗ ಷಷ್ಠಿ ಮುಗಿಯೋ ತನಕ ತಿಂದಿರಲಿಲ್ಲ. ಇವಾಗ ನೆನ್ನೆ ಷಷ್ಠಿ ಮುಗಿದಿದೆ, ಇವಾಗ ಆಲ್ರೆಡಿ ನಾನ್ ವೆಜ್ ಸ್ಟಾರ್ಟ್ ಇವತ್ತಿಂದ, ಇನ್ನು ಎಂಡಿಲ್ಲ. ಯಾವ್ಯಾವ ಥರ ಇನ್ನೊಂದು ವಿಷಯ ಗೊತ್ತಾ, ನಾನು ನಾನ್ ವೆಜ್ಜಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನ್ ವೆಜ್ಜಲ್ಲಿ ಎಲ್ಲ ಥರನೂ ಟ್ರೈ ಮಾಡ್ತೀನಿ. ಇವಾಗ ಆನಿಯನ್ ಹಾಕೊಳ್ಳೋಣ. ಸೊಪ್ಪೆಲ್ಲ ರೋಸ್ಟ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು.
ಮೈನ್ ಫ್ಲೇವರೇ ಚಿಕನ್ ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೋಸ್ಟ್ ಆಗಿದೆ. ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಬಿರಿಯಾನಿ ಮಾಡ್ತಾರೆ. ಕೆಲವರು ಗ್ರೀನ್ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ. ಇವಾಗ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ. ನಾನು ಚಿಕನ್ನ ವಾಶ್ ಮಾಡೋಕ್ಕೂ ಕೂಡ ಅರ್ಶಿನದ ಪುಡಿ ಇಲ್ಲ ಅಂತಂದರೆ ವಾಶೇ ಮಾಡಲ್ಲ. ಇಲ್ಲ ಅಂದರೂ 5 ರಿಂದ 6 ಸಲ ಚಿಕನ್ನ ವಾಶ್ ಮಾಡೋದು ನಾನು. ಇವಾಗ ನೆಕ್ಸ್ಟು ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ, ಅದಾದಮೇಲೆ ಬಿರಿಯಾನಿ ಪೌಡರ್, ಅದಾದಮೇಲೆ ಗರಂ ಮಸಾಲ. ಯಾಕಂದರೆ ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಆಗಲಿ ಅಂತ ಫಸ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇದು ನೀರೆಲ್ಲ ಡ್ರೈ ಆಗೋದಕ್ಕೆ ನಾನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀನಿ ಚಿಕನ್ನ. ಇಲ್ಲಾಂದರೆ ಇಲ್ಲೂ ನೀರು ಥರ ಬಿಟ್ಬಿಡುತ್ತೆ ಅಂತ. ನಮ್ಮದು ಹೊಸ ಪ್ಯಾನಲ್ಲಿ ಇವತ್ತು ನಾನು ಪ್ಯಾನಲ್ಲ, ಹೊಸ ಕಡಾಯಿಯಲ್ಲಿ ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ ಇವತ್ತು ಬಿರಿಯಾನಿನ. ತುಂಬ ಇಷ್ಟ ಆಗೋದೇ ಬಿರಿಯಾನಿ ನನಗೆ. ಹಂಗಾಗಿ ಇವತ್ತು ನಾನ್ ವೆಜ್ ಅಂತ ಸ್ಟಾರ್ಟ್ ಮಾಡೋದಿರ್ತಿರೋದೇ ಬಿರಿಯಾನಿಯಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ನೋಡ್ಕೊಂಡು ಬೇಕಿದ್ರೆ ನಾವು ನೀರು ಹಾಕಿದ್ಮೇಲೂ ಹಾಕೋಬೋದು. ಇವಾಗ ಫುಲ್ಲು ಮಿಕ್ಸ್ ಮಾಡಬೇಕು. ಸಾಲ್ಟು ಮತ್ತು ಚಿಕನು ಪೂರ್ತಿ ಚಿಕನಿಗೆಲ್ಲ ಇಳಿಬೇಕದು ಉಪ್ಪೆಲ್ಲ. ಕೆಲವರು ಕಲ್ಲುಪ್ಪನ್ನ ಯೂಸ್ ಮಾಡ್ತಾರೆ, ದಪ್ಪುಪ್ಪನ್ನ. ನಾನು ಸಣ್ಣ ಉಪ್ಪನ್ನ ಯೂಸ್ ಮಾಡೋದು ಯಾವಾಗಲೂ. ಕೆಲವ್ರಿಗೆ ಗೊತ್ತಾಗಲ್ಲ, ಜಾಸ್ತಿನೂ ಹಾಕ್ಬಿಡ್ತಾರೆ ದಪ್ಪುಪ್ಪನ್ನ ಹಾಕಿದಾಗ. ಹಂಗಾಗಿ ನನಗೆ ಇದೇ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಗಮ್ಮಂತೈತೆ. ಈಗ ಹಾಫ್ ರೋಸ್ಟ್ ಆಗಿದೆ ಚಿಕನ್ನು. ಇವಾಗ ಮೊಸರು ಆ್ಯಡ್ ಮಾಡೋಣ. ಇದರಲ್ಲಿ ನನಗೆ ಈ ಕಡಾಯಿಲಿ ನನಗೆ ಒಂದು ತುಂಬ ಇಷ್ಟ ಆಗಿದ್ದು ಏನಂದರೆ, ಸಪೋರ್ಟಿಗೆ ನಾವು ಇದು ನಿಕ್ಲ ಇಟ್ಕೋಬೇಕು ಅನ್ನೋದು ಏನಿಲ್ಲ. ಇಲ್ಲೇ ಏನಿದು ಬಿಸಿ ಇದು ಇಲ್ಲಿ ತನಕ ಏನು ಆಗೋಲ್ಲ. ಅದೊಂದು ತುಂಬ ಖುಷಿ ಆಯಿತು ನನಗೆ. ಇದನ್ನು ಇಟ್ಕೊಂಡು ತಿರುಗಿಸ್ಬೋದು. ಇವಾಗ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಕೋಬೇಕು ಮೊಸರು ಹಾಕೋತಾನೆ. ಮೇಯ್ನು ನಾವು ಇವಾಗ ಮೊಸರು ಮತ್ತು ಮಸಾಲೆ ಐಟಮ್ ಎಲ್ಲ ಹಾಕಿದ್ಮೇಲೆ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅದ್ರ ತಕ್ಕನಾಗೆ ಬಿರಿಯಾನಿ ಚೆನ್ನಾಗಿರುತ್ತೆ. ರೈಸ್ ಹಾಕಿದಾಗ ಬೇಯಿಸೋಕ್ಕಾಗಲ್ಲ. ನಾವು ಈ ಟೈಮಲ್ಲೇ ಮಸಾಲೆ ಹಾಕಿರೋ ಟೈಮಲ್ಲೇ ಚೆನ್ನಾಗಿ ಅದನ್ನು ಬೇಯಿಸ್ಬೇಕು. ಚಿಕನ್ ಬೇಯ್ತಿದೆ, ಬೇಗ ಆಗಬೇಕು, ಟೈಮ್ ಇಲ್ಲ ಅಂತ ಅಂದರೆ ಈ ಕಡೆ ನೀರು ಕಾಯ್ಸೋಕೆ ಇಟ್ಕೊಂಡ್ರೆ ಬೇಗ ಮಾಡ್ಕೋಬೋದು ನಾವು ಬಿರಿಯಾನಿನ. ನಾನು 2.5 ಕಪ್ಪು ಅಕ್ಕಿ ತೊಗೊಂಡಿದ್ದೆ. ಹಂಗಾಗಿ ಇವಾಗ ನೀರನ್ನ 1 ಲೋಟ. ನನಗೆ ಹಂಗೆ ಮಾಡೋಕ್ಕಷ್ಟು ಗೊತ್ತಾಗಲ್ಲ. ನಾನು ಯಾವಾಗ ಮಾಡಿದ್ರು ಇದೇ ಥರ ಮಾಡೋದು. ಸ್ವಲ್ಪ ಉದುದ್ರೆ ಬೇಕು ಅಂತಂದರೆ ಇವಾಗ 2.5 ಅಂದರೆ 5 ಲೋಟ ಹಾಕಬೇಕಾಗುತ್ತೆ. ಬಟ್ ನಾನು 4 ಲೋಟ ಹಾಕೋತೀನಿ. ಈ ಲೋಟದಲ್ಲಿ ಇವಾಗ 4 ಲೋಟ ನೀರು ಹಾಕೊಂಡಿದ್ದೀನಿ. ಕುದಿಯೋಕೆ ಇಟ್ಟಿದ್ದೀನಿ ನೀರನ್ನು. ಈಗ ಚಿಕನ್ ನೋಡೋಣ ಬೆಂದಿದೆಯಾ ಏನು ಅಂತ. ಗಮ್ಮಂತಿದೆ. ಆ ನೀರು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಚಿಕನ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಅದಾದ ತಕ್ಷಣ ಇಮಿಡಿಯೇಟ್ಲಿ ವಾಟರ್ನ ಅದಕ್ಕೆ ಹಾಕ್ಕೊಂಡು ಅಕ್ಕಿನ ತೊಳ್ಕೊಬಂದು ಹಾಕೊಂಡ್ರೆ ಮುಗಿದು. ನಮ್ಮ ಅಪ್ಪು ಅಂತೂ ಕಾತರದಿಂದ ಕಾಯ್ದಿದ್ದಾನೆ ನಾನು ಎಷ್ಟೊತ್ತಿಗೆ ಬಿರಿಯಾನಿ ತಿನ್ನಲಿ. ಆಯ್ತಾ ಪೂಜಮ್ಮ ಅಂತ. ಆಗಲಿಲ್ಲ ಅಪ್ಪು, ಇನ್ನೂ 20 ಮಿನಿಟ್ಸ್ ಬೇಕು. ಅಪ್ಪು ತಿನ್ಬೇಕನ್ನಿಸ್ತಿದ್ಯಾ? ಅಪ್ಪು ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಇವತ್ತಿನಿಂದ ನಾನ್ ವೆಜ್ ತಿಂತಾ ಇದ್ದೀನಿ. ಅದಕ್ಕೋಸ್ಕರ ಮಾಡ್ತಾ ಇರೋದು ನಾನು. ಗೊತ್ತಿಲ್ವಾ? ಇಲ್ಲಿ ಮಾತ್ರ ಸೈಲೆಂಟು. ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಯಾಕೆ ಗೊತ್ತಾ, ಅವ್ರ ಮ್ಯಾಮ್ ನೋಡ್ತಾರೆ ಅಂತ. ಬ್ರಿಲಿಯಂಟ್ ಅಂದರೆ ಬ್ರಿಲಿಯಂಟ್ ಇವನು. ಇಲ್ಲ ಅಂದರೆ ಮಾತಾಡ್ತಾ ಇರ್ತಾನೆ, ಪೂಜಮ್ಮ ಅಂದ್ಕೊಂಡು. ಏನಪ್ಪೋ ಮೇರಿ ಮ್ಯಾಮ್ ನೋಡ್ತಾ ಇರ್ತಾರೆ. ಏನಂತ ಹೇಳಿದ್ರು ನಿಮಗೆ? ನೋಡು, ನೆನೆ ಅವ್ರ ಮ್ಯಾಮ್ ವ್ಲಾಗ್ ಮಾಡ್ಬಿಟ್ಟವ್ರೆ, ಅದಕ್ಕೋಸ್ಕರ ನೋಡ್ತಾ ಇಲ್ಲ ಅವನು ಕ್ಯಾಮ್ರಾನ ಇವತ್ತು. ನಮ್ಮ ಅಪ್ಪುಗೆ ಇವಾಗ ಮಸಾಲೆ ಎಲ್ಲ ಹಾಕಿ ರೋಸ್ಟ್ ಮಾಡಿರ್ತೀವಲ್ಲ, ಅದಂದರೆ ತುಂಬ ಇಷ್ಟ.
ಅದರಲ್ಲೂ ಈ ಥರ ಪೀಸ್ ಅಂದರೆ ತುಂಬ ಇಷ್ಟ ಅವನಿಗೆ, ರಬ್ಬರ್ ಪೀಸು. ಏನು ಭುವಿ, ಪ್ಲೇಟ್ಗೆ ಹಾಕ್ಕೊಡ್ತೀನಿ ಇರು ಚಿನ್ನಿ. ಹ್ಯಾಂಡ್ ವಾಶ್ ಚೆನ್ನಾಗಿ ಮಾಡ್ತಾನೆ. ಇದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟಾಗಿ. ತಿನ್ಬಿಟ್ಟು ಹೇಳಿ ಭುವಿ ಅವರೇ, ಇನ್ನೂ ಬೇಯಬೇಕಾ ಏನು? ಅಷ್ಟರಲ್ಲಿ ನಾನು ಹೋಗಿ ರೈಸ್ನ ವಾಶ್ ಮಾಡ್ಕೊಬರ್ತೇನೆ ಭೂಮಿ, ಅಕ್ಕಿನ, ಆಯ್ತಾ? ಎಸ್, ಯು ಲೈಕ್? ಚೆನ್ನಾಗಿದೆ. ಆ ಕಡೆ ನೀರು ಕುದೀತಿದೆ. ನಾನು ರೈಸ್ ಹಾಕಾದ್ಮೇಲೆ ನೀರು ಹಾಕ್ತೀನಿ. ಇವಾಗ ಅಕ್ಕಿ ಹಾಕೊಳ್ಳೋಣ. ವಾಶ್ ಮಾಡ್ಕೊಬಂದಿದ್ದೀನಿ ನಾನು ಹೋಗಿ. ನಮ್ಮ ಮಾದೂರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಕೆಳಗಡೆ, ಫ್ರೆಶ್ ಅಪ್ ಆಗ್ತಿದ್ದಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನು, ಅಕ್ಕಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಪಾತ್ರೆನ ಇವಾಗ ನಾವು ನಾನ್ ವೆಜ್ ಮಾಡಿದ್ದೀವಿ ಅಂತ ನಮ್ಮ ಮಮ್ಮಿ ಕೆಳಗಡೆ ತೊಗೊಂಡು ಹೋಗೋಕ್ಕೂ ಬಿಡೋದಿಲ್ಲ. ಏನೇ ಇದ್ರೂ ಇಲ್ಲೇ ವಾಶ್ ಮಾಡಬೇಕು, ಇಲ್ಲೇ ಇಡಬೇಕು. ನಾನ್ ವೆಜ್ ಮಾಡಬೇಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೇಲಿ ನಮ್ಮ ಮಮ್ಮಿನೂ ಹಂಗೇನೆ, ನಾನು ಕೂಡ ಹಂಗೇನೆ. ಪೂಜೆ ವಿಷಯ ಅಂತ ಬಂದರೆ ಸ್ವಲ್ಪ ಒಂದೆರಡು ನಿಮಿಷ ಬಿಸಿಲಿ ರೋಸ್ಟ್ ಆಗಲಿ ರೈಸನ್ನು. ಇವಾಗ ಈ ಕಡೆ ನೀರು ಕಾಯ್ದಿದೆ, ಒಂದೆರಡು ನಿಮಿಷ ಆದ ತಕ್ಷಣ ಹಾಕ್ಬಿಡೋಣ. ಈ ಕಡೆ ಬಿಸಿ ನೀರು ಕಾಯ್ದಿದೆ, ಇವಾಗ ರೈಸಿಗೆ ಹಾಕೊಬಿಡೋಣ. ಮುಟ್ಲೆ ಇಟ್ಕೊಂಡು ಎಲ್ಲಿ ನೀರು ಚೆಲ್ಕೊಬಿಟ್ರೆ ಅಂತ ನಾನು ಇವಾಗ 10 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಯಾಕಂದರೆ ಈ ಕಡೆ ನೀರನ್ನು ಬಿಸಿ ಮಾಡಿ ಇಟ್ಕೊಂಡು ಹಾಕೋತಾರೋದ್ರಿಂದ. ಅರ್ಜೆಂಟ್ ಇದ್ದಾಗ ಹಂಗೆ ಮಾಡ್ಕೋತೀನಿ ನಾನು, ಇಲ್ಲ ಅಂತ ಅಂದಾಗ ಇವಾಗಲೂ ಏನು ಅರ್ಜೆಂಟ್ ಇಲ್ಲ. ಬಟ್ ಮಾಡೋದ್ವಾಗ ನಿಮಗೆ ಇದು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಅಕ್ಕಿನೂ ಹಾಕಾಗಿದೆ ಮತ್ತು ನೀರು ಹಾಕಾಗಿದೆ. ಇವಾಗ ಮಸಾಲೆ ಮತ್ತು ಉಪ್ಪು ಎಲ್ಲ ಹೆಂಗಿದೆ ಅಂತ ಚೆಕ್ ಮಾಡೋಣ ಸ್ವಲ್ಪ. ಚೆನ್ನಾಗೈತೆ, ಬಟ್ ಸ್ವಲ್ಪ ಸಪ್ಪೆ ಐತೆ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಫಸ್ಟೇ ನಾವು ಜಾಸ್ತಿ ಹಾಕೋಬಿಟ್ರೆ ಉಪ್ಪು ಕಮ್ಮಿ ಮಾಡ್ಕೊಳ್ಳೋದು ಕಷ್ಟ. ಸಾಲ್ಟ್ನ ಕಮ್ಮಿ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಇದು ಮಾಡ್ಕೋಬೋದು, ಇನ್ನೊಂದು ಸ್ವಲ್ಪ ಬೇಕಂದರೆ. ಫಸ್ಟೇ ಉಪ್ಪು ಜಾಸ್ತಿ ಹಾಕೊಂಡ್ರೆ ಮುಗೀತು ಕತೆ. ಉಪ್ಪು ಕಮ್ಮಿ ಇದ್ದರೆ ತಿನ್ಬೋದು, ಉಪ್ಪು ಜಾಸ್ತಿ ಆದರೆ ಯಾವುದೂ ತಿನ್ನೋಕ್ಕಾಗಲ್ಲ. ಇವಾಗ ಇದನ್ನು ಸ್ವಲ್ಪ ಲೆಮನ್ ಹಾಕ್ಬಿಟ್ಟು, ಸ್ವಲ್ಪ ಅಲ್ಲ ಪೂರ್ತಿ ಹಾಕ್ಬಿಟ್ಟು, ಲೈಕ್ ಲೆಮನ್ ಏನಕ್ಕೆ ಜಾಸ್ತಿ ಯೂಸ್ ಮಾಡೋದು ನಾನು ಅಂತಂದರೆ ರೈಸು ಉದುದ್ರಾಗಿರುತ್ತೆ. ಲೆಮನ್ ಹಾಕಾಗಿದೆ, ಆಲ್ಮೋಸ್ಟ್ ಎಲ್ಲ ಆಯಿತು. ಈಗ ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿಟ್ರೆ, 2 ನಿಮಿಷ ಫುಲ್ ಕ್ಲೋಸ್ ಮಾಡಿಬಿಡೋಣ. 2 ನಿಮಿಷ ಆದಮೇಲೆ 5 ನಿಮಿಷ ಆದಮೇಲೆ ಓಪನ್ ಮಾಡೋಣ. ಬಿರಿಯಾನಿ ಹೆಂಗಿವಾಗ ಬಿರಿಯಾನಿ ಆಗಿರುತ್ತೆ, ಓಪನ್ ಮಾಡೋಣ. ವಾವ್, ಬಿರಿಯಾನಿ ರೆಡಿ. ಅಪ್ಪು ಯಾವಾಗ ನಾನು ಇವತ್ತು ತಿನ್ಬಿಡ್ಬೇಕು ನೀನಲ್ವಾ? ಸರಿ, ಇವಾಗ ರೆಡಿ ಆಗಿದೆ, ಸರ್ವ್ ಮಾಡೋಣ. ಅಪ್ಪುಗೆ ಫಸ್ಟ್ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಏನಪ್ಪು, ಫಸ್ಟ್ ನೀನು ಕೊಡಲ, ನಾನು ತಿನ್ನಲ? ಇಲ್ಲಿ ನೋಡಿ, ಇದು ಇಷ್ಟೆಲ್ಲ ಅಡುಗೆ ಎಲ್ಲ ಆದಮೇಲೂ ಒಂದು ಸ್ವಲ್ಪ ಬಿಸಿ ಅನ್ನಿಸ್ತಾ ಇಲ್ಲ. ಇದು ಒಂದೇ ನನಗೆ ತುಂಬ ಮೇಯ್ನಾಗಿ ಇಷ್ಟ ಆಗಿದ್ದು ಅಂತ ಅಂದರೆ, ಬಿಸಿ ಅಂತಾನೆ ಅನ್ನಿಸ್ತಾ ಇಲ್ಲ ಇದು. ಇವಾಗ ತಿನ್ಬಿಟ್ಟು ಟೇಸ್ಟ್ ನೋಡೋಣ. ಫಸ್ಟ್ ನಮ್ಮ ಭುವಿಯವ್ರಿಗೆ ಹಾಕೊಡೋಣ. ಯಾರು ಮಾಡಿರೋದು ಬಿರಿಯಾನಿ? ಪೂಜಮ್ಮ. ನೋಡು, ಸರಿ ಇವಾಗ ಹಾಕೊಡ್ತೀನಿ ನಿಮಗೆ ನಾನು. ನಮ್ಮ ಮಾದು ಅವರು ಲೇಟ್ ಆಯಿತು ಅಂತ ನಮ್ಮ ಮಮ್ಮಿ ಮನೇಲಿ ಉಪ್ಸಾರು ಮುದ್ದೆ ಮಾಡಿದ್ರು, ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಸಂಜೆ ತಿಂತೀನಿ ಕಣಪ್ಪ ಅಂತ, ಕಸ್ಟಮರ್ಸ್ ಇದ್ದಾರೆ ಅಂಗಡಿಗೆ ಅಂತ ತಿನ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಸಂಜೆ ಕೊಡೋಣ. ಇವಾಗ ನಮ್ಮ ಭೂವಿ ತಿಂತಿದ್ದಾರೆ. ತಿನ್ನಿ ಭೂವಿ ಅವರೇ, ನಾನು ಹಾಕೋತೀನಿ. 4 ಮಂತ್ಸ್ ಆದಮೇಲೆ ತಿಂತಿರೋದು ನಾನು. ನಿಧಾನ ತಿನ್ನೋ ಚಿನ್ನೆ. ಭೂವಿ ಹೆಂಗೈತೆ? ಓಕೆ, ಅಲ್ಲೇ ಹೇಳು. ಸೂಪರ್, ಫ್ಯಾಂಟಾಸ್ಟಿಕ್. ನಾನು ತಿಂತೀನಿ ಇವಾಗ. ಭೂವಿ ಸುಡ್ತೈತಾ? ಏನಾದರೂ ಕಮ್ಮಿ ಆಗಿದೆಯಾ ಭೂವಿ? ಮಸಾಲೆ ಇಲ್ಲ ಸಾಲ್ಟು ಎಲ್ಲ ಕರೆಕ್ಟಾಗಿದೆಯಾ?
ಬಿಸಿ ಐತೆ ಅಂತಾನಾ? ಓಕೆ, ನಾನು ಚಿಂತೆ ಇಲ್ಲ. ಚೆನ್ನಾಗಿದೆ. ಬಿರಿಯಾನಿ ತಿಂದ್ವಿ, ಸೂಪರಾಗಿತ್ತು. ನಾನು ಮತ್ತು ನಮ್ಮ ಅಪ್ಪು ತಿಂದ್ವಿ. ನಮ್ಮ ಆದವ್ರು ಬಂದಿಲ್ಲ, ಸಂಜೆ ತಿಂತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅನ್ನೋದನ್ನ ನನಗೆ ತಿಳಿಸಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಮತ್ತು ನಾನ್ ವೆಜ್ಜಲ್ಲಿ ಯಾವ ಥರ ರೆಸಿಪೀಸ್ ಬೇಕು ಅನ್ನೋದನ್ನು ನಾನು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು.